ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಇನ್ನೊಂದು ಫೇಸ್ ಪ್ಯಾಕನ್ನು ಹೇಳ್ತೀನಿ, ಗ್ಲೋವಿಂಗ್ ಸ್ಕಿನ್ಗೋಸ್ಕರ. ಇದನ್ನು ನೀವು ಡೈಲಿ ಅಥವಾ ವಾರದಲ್ಲಿ, ಡೈಲಿ ಆಗದೇ ಇದ್ದರೂ ವಾರದಲ್ಲಿ ಒಂದು 1 ಡೇ ಬಿಟ್ಟು 1 ಡೇ ಈ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗ್ತದೆ, ಆಮೇಲೆ ಬ್ರೈಟ್ ಆಗ್ತದೆ. ಇದನ್ನು ಮಾಡುವುದು ಹಾಗೂ ಮತ್ತು ಹೇಗೆ ಅಂತ ನಾನು ತಿಳಿಸ್ತೀನಿ. ಒಂದು ಬೌಲಲ್ಲಿ ಮೊಸರು ದಾಲ್ ಬರುತ್ತಲ್ಲ, ಚೆನ್ನಂಗಿ ಬೇಳೆ ಅಂತಂದು, ಆ ಬೇಳೆನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಬಿಡಿ. ಒಂದು ಸ್ವಲ್ಪ ಒಂದು 1/4 kg ಅಷ್ಟು, ಒಂದು ಅರ್ಧ kg ಅಷ್ಟು ಫಸ್ಟ್ ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಬಿಡಿ. ನಿಮಗೆ ಡೈಲಿ ಅದು ಯಾವಾಗ ಯೂಸ್ ಮಾಡ್ತೀರಾ ಆವಾಗ ಅದನ್ನು ಬಳಸ್ಬೋದು. 1 ಸ್ಪೂನಷ್ಟು ಮೊಸರು ದಾಲ್ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಕಸ್ತೂರಿ ಅರಿಶಿನ ಅನ್ನೋದು ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ಆಮೇಲೆ ಕೋಕೋನಟ್ ಆಯಿಲ್ ಬಂದು ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಕುಂಕುಮರ್ ಅದೇ ಸೌತೆಕಾಯಿ ಬರುತ್ತಲ್ಲ, ಸೌತೆಕಾಯಿನ ತುರಿದ್ಬಿಟ್ಟು ಅದರದ್ದು ಪಲ್ಪ್ಸ್ ತೊಗೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಗಟ್ಟಿ ಭಾಳ ಹಾಕಂದ್ರೆ ಒಂದು ಸ್ವಲ್ಪ ರೋಸ್ ವಾಟರ್ ಇಲ್ಲ ಅಂದರೆ ಮಾಮೂಲಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಹದವಾಗಿ ಕಲಿಸ್ಕೊಂಡು ಅದನ್ನು ನೀವು ಫಸ್ಟ್ ಮುಖಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಖವನ್ನು ಸ್ವಚ್ಛಾಗಿ ನೀರಿಂದ ತೊಳ್ಕೊಂಡು ಆದಮೇಲೆ ಇದು ಇರುತ್ತಲ್ಲ ಫೇಸ್ ಪ್ಯಾಕ, ಅದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಅದನ್ನು ರೆಸ್ಟ್ ಕೊಟ್ಬಿಡಿ. ಒಂದು 10 ರಿಂದ 15 ನಿಮಿಷ ಆದಮೇಲೆ ಅದು ಡ್ರೈ ಆಗುತ್ತಲ್ಲ, ಆಮೇಲೆ ನೀವು ತಣ್ಣೀರಿಂದ ಮುಖ ತೊಳಿಬೋದು. ಈ ಥರ ನೀವು 1.5 ರಿಂದ 2 ತಿಂಗಳಲ್ಲಿ ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಹೊಸಬರು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಲ್ಲ ಅವರಿಗೆ ನಾನು ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ಯಾರಿಗೆ ಇಷ್ಟವಾಗಿದೆ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗುವೆ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.